ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್. ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನಾವು ಮ್ಯಾಕ್ರೋ ನ್ಯೂಟ್ರಿಷನ್ಸ್ ಗಳಾದ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ತಿಳ್ಕೊಂಡಿದೀವಿ. ಇವತ್ತಿನ ವಿಡಿಯೋನಲ್ಲಿ ಫ್ಯಾಟ್ ಬಗ್ಗೆ ಅಥವಾ ಲಿಪಿಡ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಆದ್ರೆ ಈ ವಿಡಿಯೋನಲ್ಲಿ ಇನ್ ಡೀಟೇಲ್ ಆಗಿ ನಾನು ಹೇಳೋದಿಲ್ಲ, ಯಾಕಂದ್ರೆ ಫ್ಯಾಟ್ ಬಗ್ಗೆ ಅಥವಾ ಲಿಪಿಡ್ಸ್ ಗಳ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ. ದಯವಿಟ್ಟು ನೀವು ಹೆಲ್ದಿ ಫ್ಯಾಟ್ ಮತ್ತು ಅನ್ಹೆಲ್ದಿ ಫ್ಯಾಟ್ ಇದನ್ನ LDL ಮತ್ತು HDL ಅಂತ ಕೂಡ ಹೇಳ್ತಾರೆ. ಇವುಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಆ ವಿಡಿಯೋನ ನೋಡಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಹೆಲ್ದಿ ಫ್ಯಾಟ್ ಇರುವ ಆಹಾರಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಐ ಹೋಪ್ ನಿಮಗೆ ಈ ವಿಡಿಯೋ ಸಹ ಹೆಲ್ಪ್ಫುಲ್ ಆಗಬಹುದು. ಸೊ ವಿಡಿಯೋನ ಸ್ಕಿಪ್ ಮಾಡದೇನೆ ಎಂಡ್ ತನಕ ನೋಡ್ತಾ ಇರಿ. ಫ್ರೆಂಡ್ಸ್, ನಾನ್ ವೆಜ್ ಅಲ್ಲಿ ಅಥವಾ ಮಾಂಸಾಹಾರದಲ್ಲಿ ಹೆಲ್ದಿ ಫ್ಯಾಟ್ ಇರುವ ಆಹಾರಗಳು ಒಂದು ಮೊಟ್ಟೆಯಲ್ಲಿ ಹೆಲ್ದಿ ಫ್ಯಾಟ್ ಇದೆ, ಜೊತೆಗೆ ಪ್ರೋಟೀನ್ ಕೂಡ ಇದೆ. ಹಾಗೆ ಮೀನಲ್ಲೂ ಸಹ ಹೆಲ್ದಿ ಫ್ಯಾಟ್ ಇದೆ. ಅದರಲ್ಲೂ ಸಾಲ್ಮೋನಾ, ಹ್ಯಾಲಿಬಟ್, ಹೆರಿಂಗ್, ಟ್ರೋಟ್, ಮ್ಯಾಕ್ರೆಲ್ ಇವೆಲ್ಲ ಮೀನ್ಗಳ ಹೆಸರು. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಮೀನಲ್ಲಿ ಹೆಲ್ದಿ ಫ್ಯಾಟ್ ಇರುತ್ತೆ. ನಮ್ಮ ಹೆಲ್ತಿಗೆ, ನಮ್ಮ ಹಾರ್ಟ್ ಹೆಲ್ತಿಗೆ, ನಮ್ಮ ಸ್ಕಿನ್ ಹೆಲ್ತಿಗೆ ಹೆಲ್ಪ್ಫುಲ್ ಆಗಿದೆ. ಇನ್ನು ನಟ್ಸ್ ಅಲ್ಲಿ ಅಥವಾ ಒಣ ಹಣ್ಣುಗಳಲ್ಲೂ ಸಹ ಹೆಲ್ದಿ ಫ್ಯಾಟ್ ಇರುತ್ತೆ. ಅದರಲ್ಲೂ ಎಲ್ಲಾ ಒಣ ಹಣ್ಣುಗಳಿಗೆ ಕಂಪೇರ್ ಮಾಡಿದ್ರೆ ಮೆಕಡೇಮಿಯಾ ನಟ್ಸ್ ತುಂಬಾ ಕಾಸ್ಟ್ಲಿ ಇದೆ, ಆದ್ರೆ ಇದರಲ್ಲಿ ಹೆಲ್ದಿ ಫ್ಯಾಟ್ ಇದೆ. ನಿಮಗೆ ಸಾಧ್ಯ ಆದ್ರೆ ನೀವು ಇದನ್ನ ಪರ್ಚೇಸ್ ಮಾಡಿ ತಿನ್ನಬಹುದು. ಹಾಗೆ ಬಾದಾಮಿಯಲ್ಲಿ, ಗೋಡಂಬಿಯಲ್ಲಿ, ಶೇಂಗಾ ಬೀಜದಲ್ಲಿ, ಅಕ್ರೂಟ್ ನಲ್ಲಿ, ಪಿಕಾನ್ಸ್ ಅಂದ್ರೆ ನೋಡ್ಲಿಕ್ಕೆ ಅಕ್ರೂಟ್ ಅಥವಾ ವಾಲ್ನಟ್ಸ್ ತರಾನೇ ಇರುತ್ತೆ. ಇದ್ರಲ್ಲೂ ಸಹ ಹೆಲ್ದಿ ಫ್ಯಾಟ್ ಇರುತ್ತೆ. ಅಷ್ಟೇ ಅಲ್ಲ, ಪಂಪ್ಕಿನ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಎಳ್ಳು, ಸೀಸೆಮ್ ಸೀಡ್ಸ್ ಅಂತ ಹೇಳ್ತೀವಿ. ಎಳ್ಳಿನಲ್ಲೂ ಸಹ ಹೆಲ್ದಿ ಫ್ಯಾಟ್ ಇರುತ್ತೆ. ಎಳ್ಳಿನ ಉಂಡೆಯನ್ನ ಒಂದು ಸ್ನಾಕ್ಸ್ ತರ ನೀವು ತಿನ್ನಬಹುದು. ಇನ್ನು ಫ್ರೂಟ್ಸ್ ಅಥವಾ ಹಣ್ಣುಗಳಲ್ಲಿ ಅವಕೋಡಾ ಹಣ್ಣಿನ ಬಗ್ಗೆ ನೀವು ಕೇಳಿರಬಹುದು. ಶಿಯಾ ಬಟರ್ ಅಂತಾನು ಹೇಳ್ತಾರೆ. ಈ ಹಣ್ಣು ಎಸ್ಪೆಷಲಿ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ನ ಅವಾಯ್ಡ್ ಮಾಡುತ್ತೆ. ಅವಕೋಡಾ ಹಣ್ಣಲ್ಲಿ ಹೆಲ್ದಿ ಫ್ಯಾಟ್ ಇದೆ. ಹಾಗೆ ನಾವು ಅಡುಗೆಗೆ ಬಳಸುವಂತಹ ಆಯಿಲ್ ಅಥವಾ ಅಡುಗೆ ಎಣ್ಣೆ ಯಾವುದು ಸುರಕ್ಷಿತವಾಗಿದೆ. ಇಲ್ಲಿ ನಾನು ಯಾವುದು ಬ್ರಾಂಡ್ ನೇಮ್ ಹೇಳೋದಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಅಡುಗೆ ಎಣ್ಣೆ ಬಗ್ಗೆ ಸಹ ಡೀಟೇಲ್ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ದಯವಿಟ್ಟು ಆ ವಿಡಿಯೋ ಸಹ ನೋಡಿ. ಸದ್ಯಕ್ಕೆ ಯಾವ ಅಡುಗೆ ಎಣ್ಣೆಯಲ್ಲಿ ಹೆಲ್ದಿ ಫ್ಯಾಟ್ ಇದೆ ಅಂದ್ರೆ ಆಲಿವ್ ಆಯಿಲ್ ನಲ್ಲಿದೆ, ಕೊಕೊನಟ್ ಆಯಿಲ್ ಅಥವಾ ತೆಂಗಿನ ಎಣ್ಣೆಯಲ್ಲಿ ಹೆಲ್ದಿ ಫ್ಯಾಟಿ ಆಸಿಡ್ಸ್ ಇದೆ. ಹಾಗೆ ಶೇಂಗಾ ಬೀಜದ ಎಣ್ಣೆಯಲ್ಲೂ ಸಹ ಹೆಲ್ದಿ ಫ್ಯಾಟ್ಸ್ ಇದೆ. ಅಷ್ಟೇ ಅಲ್ಲ, ಸಾಸಿವೆ ಎಣ್ಣೆ, ಫ್ಲಾಕ್ಸ್ ಸೀಡ್ಸ್ ಆಯಿಲ್ ಅಥವಾ ಅಗಸೆ ಬೀಜದ ಎಣ್ಣೆ. ಅಗಸೆ ಬೀಜವನ್ನ ನೀವು ಡೈಲಿ 1 ಸ್ಪೂನ್ ಆದ್ರೂ ತಿಂತಾ ಇರಿ. ಒಂದು ನಿಮ್ಮ ಸ್ಮೂದಿಯಲ್ಲಿ ಆಡ್ ಮಾಡ್ಕೊಂಡು ತಿನ್ನಬಹುದು, ಅಥವಾ ಅದರ ಪೌಡರ್ ನ ಮಾಡ್ಕೊಂಡು 1 ಲೋಟ ಹಾಲಿನ ಜೊತೆ ಅಥವಾ 1 ಲೋಟ ಬಿಸಿ ನೀರಿನ ಜೊತೆ ನೀವು ತಿಂದ್ರು ಸಾಕು. ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ನಮ್ಮ ಹೆಲ್ತಿಗೆ, ನಮ್ಮ ಸ್ಕಿನ್ ಹೆಲ್ತಿಗೆ ತುಂಬಾನೇ ಯೂಸ್ಫುಲ್ ಆಗಿದೆ. ಹಾಗೆ ಸೀಸೆಮ್ ಆಯಿಲ್ ಅಥವಾ ಎಳ್ಳಿನ ಎಣ್ಣೆ ಅಂತ ಹೇಳ್ತೀವಿ. ಎಳ್ಳನ್ನ ಹಾಗೆ ತಿನ್ನಬಹುದು ಅಥವಾ ಅದನ್ನ ಸ್ನಾಕ್ಸ್ ರೂಪದಲ್ಲಿ ತಿನ್ನಬಹುದು. ಹಾಗೆ ಅಡುಗೆ ಎಣ್ಣೆಯಲ್ಲೂ ಸಹ ಈ ಸೀಸೆಮ್ ಆಯಿಲ್ ನ ಅಥವಾ ಎಳ್ಳೆಣ್ಣೆಯನ್ನ ಬಳಸ್ಕೋಬಹುದು. ಹಾಗೆ ಕೆನೋಲಾ ಆಯಿಲ್ ಅಲ್ಲೂ ಸಹ ಹೆಲ್ದಿ ಫ್ಯಾಟ್ಸ್ ಇದೆ. ಸಾಧ್ಯ ಆದಷ್ಟು ನಿಮ್ಮ ಅಡುಗೆ ಎಣ್ಣೆ ಆರೋಗ್ಯಕರವಾಗಿರ್ಲಿ, ಹೆಲ್ದಿ ಆಗಿರ್ಲಿ. ಎಲ್ಲಾ ಅಡುಗೆ ಎಣ್ಣೆಗೆ ಕಂಪೇರ್ ಮಾಡಿದ್ರೆ ಆಲಿವ್ ಆಯಿಲ್ ತುಂಬಾ ಕಾಸ್ಟ್ಲಿ. ನೀವು ಆಲಿವ್ ಆಯಿಲ್ ನ ಅಡಿಗೆಯಲ್ಲಿ ಬಳಸಲಿಕ್ಕೆ ಆಗ್ಲಿಲ್ಲ ಅಂದ್ರೂ ನೀವು ವೆಜಿಟೇಬಲ್ ಸಲಾಡ್ ಗಳನ್ನ ಮಾಡ್ಕೊಂಡಾಗ 1 ಟೇಬಲ್ ಸ್ಪೂನ್ ನಿಮ್ಮ ಸಲಾಡ್ ಅಲ್ಲಿ ಹಾಕೊಂಡು ತಿನ್ನಬಹುದು. ಇನ್ನು ಕಡಿಮೆ ಬೆಲೆ ಅಂದ್ರೆ ಅಫೋರ್ಡೆಬಲ್ ಅಂತ ನಮಗೆ ಅನ್ಸೋದು ಶೇಂಗಾ ಬೀಜದ ಎಣ್ಣೆ, ತೆಂಗಿನ ಎಣ್ಣೆ, ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ. ಇವುಗಳು ಆರಾಮ್ಸೆ ನಮ್ಮ ಅಡಿಗೆಯಲ್ಲಿ ನಾವು ಬಳಸ್ಕೋಬಹುದು. ಒಂದೇ ರೀತಿಯ ಅಡುಗೆ ಎಣ್ಣೆಯಲ್ಲಿ ಅಡಿಗೆಯನ್ನ ಮಾಡ್ತಾ ಇರಬೇಡಿ, ಚೇಂಜ್ ಮಾಡ್ತಾ ಇರಿ. ಎಲ್ಲಾ ಎಣ್ಣೆಗಳ ಟೇಸ್ಟ್ ನ ನಿಮ್ಮ ಅಡಿಗೆಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಇನ್ನು ಹೆಲ್ದಿ ಫ್ಯಾಟ್ ಅಥವಾ ಒಳ್ಳೆ ಕೊಬ್ಬಿನ ಆಹಾರಗಳ ಬಗ್ಗೆ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದರಿಂದ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಾಳೆ ವಿಡಿಯೋನಲ್ಲಿ ನಾವು ವೈಟಮಿನ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವ ರೀತಿಯ ಜೀವಸತ್ವಗಳಿದೆ, ಅವುಗಳ ಕೆಲಸ ಏನು, ಇವುಗಳನ್ನ ಡೀಟೇಲ್ ಆಗಿ ನೆಕ್ಸ್ಟ್ ಬರುವಂತ ವಿಡಿಯೋಸ್ ಗಳಲ್ಲಿ ತಿಳ್ಕೊಳ್ಳೋಣ. ಐ ಹೋಪ್ ನಿಮಗೆ ಆ ವಿಡಿಯೋಸ್ ಸಹ ಹೆಲ್ಪ್ಫುಲ್ ಆಗಬಹುದು. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ಇದೆ, ಅದನ್ನ ಲೈಕ್ ಮಾಡಿ. ದಟ್ಸ್ ಇಟ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.